ಎಸ್ಸಿ ಒಳ ಮೀಸಲಾತಿಯ ಸರ್ವೆ ಕುರಿತಾಗಿ ತೀವ್ರ ಟೀಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಅದು ನಡೀತಾ ಇರುವಂತಹ ರೀತಿ. ಕಾಟಾಚಾರಕ್ಕೆ ಎಂಬಂತೆ ಸರ್ವೆಯನ್ನ ಮಾಡಲಾಗ್ತಾ ಇದೆ. ಯಾರನ್ನೂ ಕೂಡ ಮಾತನಾಡಿಸಿ ಸರ್ವೆಯನ್ನ ಮಾಡ್ತಾ ಇಲ್ಲ, ಬದಲಾಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಜನರು ಆಕ್ರೋಶವನ್ನ ಒಳಗೊಂಡಿದ್ದಾರೆ. ಕಾಟಾಚಾರಕ್ಕೆ ನಡೀತಾ ಇದೆಯಾ ಎಸ್ಸಿ ಒಳ ಮೀಸಲಾತಿಯ ಸರ್ವೆ? ಕಾಟಾಚಾರದ ಸಮೀಕ್ಷೆಯ ಕುರಿತಾಗಿ ಸಿಸಿಟಿವಿಯನ್ನ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಮನೆಯವರನ್ನ ಸಂಪರ್ಕವೇ ಮಾಡದೆ ಗೋಡೆಯ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸಿರೋದ್ರ ದೃಶ್ಯಗಳವು. ಬೆಂಗಳೂರಿನ HPR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಬಿಬಿಎಂಪಿ ಅಧಿಕಾರಿಗಳ ಕಾಟಾಚಾರದ ಕಾರ್ಯಕ್ಕೆ ಪರಿಶಿಷ್ಟ ಜಾತಿ ಸಮೀಕ್ಷೆಯ ವಿಚಾರವಾಗಿ ಜನರು ಬಿಬಿಎಂಪಿಗೆ ಕರೆ ಮಾಡೋ ಮೂಲಕವಾಗಿ ಸಖತ್ತಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ನೋಡಿ ಈ ದೃಶ್ಯ. ಒಂದಷ್ಟು ಮಂದಿ ಬರ್ತಾರೆ, ಸಿಕ್ಕ ಕಾಂಪೌಂಡು, ಗೇಟು, ಅಲ್ಲಿ ಟೂ ವೀಲರ್ ಇದ್ರೆ ಟೂ ವೀಲರು, ಅವುಗಳ ಮೇಲೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬರನ್ನೂ ಮಾತಾಡಿಸ್ತಾ ಇಲ್ಲ. ಓಕೆ, ಬೆಳಗ್ಗೆ ಎದ್ದು ಆಚೆ ಬಂದು ಏನಿದು ಸ್ಟಿಕ್ಕರ್ ಅಂತ ಯಾರಾದರೂ ನೋಡಿದರೆ ಅದು ಪರಿಶಿಷ್ಟ ಜಾತಿಯ ಸಮೀಕ್ಷೆಯ ಸ್ಟಿಕ್ಕರ್ ಆಗಿದೆ. ಆ ಸಮುದಾಯಕ್ಕೆ ಸೇರಿದವರ ಇಲ್ವಾ ಮತ್ತೊಂದು ಕೇಳಲ್ಲ. ಅಂಟಿಸ್ತಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ, ನಾವು ಮಾಡಿದ್ದೀವಿ ಕೆಲಸ ಅಂತ ಹೊರಡ್ತಾ ಇರ್ತಾರೆ. ಇದನ್ನು ನೋಡಿದವ್ರಿಗೆ ಏನು ಅನ್ನಿಸ್ಬೇಕು? ಆರಂಭದಲ್ಲಿ ಕೂಡ ಇದೇ ವಿಷಯವಾಗಿ ಸರಿಯಾಗಿ ಸಮೀಕ್ಷೆಗಳನ್ನು ಮಾಡಿಲ್ಲ ಅನ್ನೋ ಕೂಗಿತ್ತು. ಹೊಸ ಸಮೀಕ್ಷೆಯನ್ನು ಮೇ 5ರಿಂದ ಆರಂಭ ಮಾಡಿದ್ದಾರೆ. ಆದರೆ ಇದೂ ಕೂಡ ಕಾಟಾಚಾರಕ್ಕೆ ನಡೀತಾ ಇದೆ ಅನ್ನೋದಕ್ಕೆ ಫಸ್ಟ್ ಕ್ಲಾಸ್ ಆಗಿ ದೃಶ್ಯವೂ ಕೂಡ ಲಭ್ಯವಾಗಿದೆ. ಇದಕ್ಕೆ ಹಲವಾರು ರೀಸನ್ಸ್ಗಳಿದೆ. ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಈ ಸರ್ವೆ ಕಾರ್ಯವನ್ನು ನಡೆಸ್ತಾ ಇರೋದು. ಬಿಬಿಎಂಪಿ ಕಾಟಾಚಾರದ ಜಾತಿ ಗಣತಿಯ ಮುಖ ಬಯಲಾಗಿದೆ. ಮನೆಗಳಿಗೆ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ ಬಿಬಿಎಂಪಿಯ ಪೌರ ಕಾರ್ಮಿಕರು. ಹನುಮಂತನಗರ ವಾರ್ಡ್ ಶ್ರೀನಗರ ಪೈಪ್ಲೈನ್ ರಸ್ತೆಯಲ್ಲಿ ಈ ದೃಶ್ಯ ಕಂಡುಬಂತು. ನಿನ್ನೆ ಮಧ್ಯಾಹ್ನ ಸ್ಟಿಕ್ಕರ್ ಅಳವಡಿಸಿದ್ದಾರೆ ಪೌರ ಕಾರ್ಮಿಕರು. ಅವೈಜ್ಞಾನಿಕ ಸಮೀಕ್ಷೆಯಾಗಿದೆ. ಕಾಟಾಚಾರದ ಸಮೀಕ್ಷೆಯ ಬಗ್ಗೆ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೌರ ಕಾರ್ಮಿಕರ ಕಡೆಯಿಂದ ಈ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಆಕ್ಚುಲ್ ಆಗಿ ಆಶಾ ಕಾರ್ಯಕರ್ತರನ್ನ ಬಳಕೆ ಮಾಡಿಕೊಳ್ಳೋ ಮೂಲಕವಾಗಿ ಮನೆ ಸರ್ವೆಯನ್ನ ಮಾಡಬೇಕು ಮತ್ತು ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಯನ್ನ ಕಲ್ಪಿಸುವ ಹಿನ್ನೆಲೆಯಲ್ಲಿ ದತ್ತಾಂಶವನ್ನ ಸಂಗ್ರಹ ಮಾಡಲಾಗ್ತಾ ಇರೋದು. ಆದರೆ ಆಗ್ತಾ ಇರೋದು ನೋಡಿ ಏನು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮನೆಗೆ ತೆರಳಿ ಸಿಬ್ಬಂದಿಗಳು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಯಾರಾದರೂ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸಂಬಂಧಪಟ್ಟಂಥವ್ರು ಇದ್ದರೆ ಇದನ್ನು ದಾಖಲನ್ನು ಮಾಡ್ಕೊಳ್ಳಿ ಅಂತೇಳಿ ಒಂದು QR ಒಂದು ಕೋಡನ್ನು ಹಾಕಿದ್ದಾರೆ. ಆದರೆ ಮನೆಯಲ್ಲಿದ್ದಂಥವ್ರನ್ನ ಯಾರನ್ನೂ ಕೂಡ ವಿಚಾರಿಸೋದಿಲ್ಲ. ನೇರವಾಗಿ ಬರ್ತಾರೆ, ಈ ಸ್ಟಿಕ್ಕರನ್ನು ಅಂಟಿಸ್ತಾರೆ, ಹೋಗ್ತಾರೆ. ಅಲ್ಲಿಗೆ ಅವರ ಕೆಲಸ, ಸಿಬ್ಬಂದಿಗಳ ಕೆಲಸ ಮುಗಿದು ಹೋಯಿತು. ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಅವರ ಒಂದು ಖಾತೆಯಲ್ಲಿ ಇದನ್ನು ಸಮೀಕ್ಷೆಯನ್ನು ಮಾಡಿದ್ದೀವಿ, ಗಣತಿಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ಒಂದು ಕೌಂಟು ಬರುತ್ತೆ. ಆದರೆ ಅಸಲಿಗೆ ಈ ಸಮುದಾಯಕ್ಕೆ ಸೇರಿದವರ ಅಲ್ವಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮನೆಯಲ್ಲಿದ್ದಂಥವ್ರನ್ನ ಕೇಳೋದಿಲ್ಲ. ಈ ಸಹಾಯವಾಣಿಗೆ ಕರೆ ಮಾಡಿ ಕೇಳಿದರೆ ಅವರ ಸಮಜಾಯಿಷಿ ಏನು ಅಂತ ಹೇಳಿದರೆ, ನೀವು ಈ ಒಂದು ಸಮುದಾಯಕ್ಕೆ ಸೇರಿಲ್ಲ ಅಂತ ಹೇಳಿದರೆ ಇದರಲ್ಲಿ ಈ ಒಂದು ಸಹಾಯವಾಣಿಗೆ ಕಾಲನ್ನು ಮಾಡಿ ನಾವು ಇಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಅನ್ನುವಂಥದ್ದನ್ನು ಮಾಹಿತಿ ಕೊಡಿ ಅಂತ. ಆದರೆ ಮನೆಗೆ ಸಿಬ್ಬಂದಿಗಳು ಬರ್ತಾರೆ, ಆದರೆ ಒಳಗಿದ್ದಂಥವ್ರನ್ನ ಯಾರನ್ನೂ ಕೂಡ ವಿಚಾರಿಸೋದಿಲ್ಲ ಅಂತ ಹೇಳಿದರೆ ಮನೆಗೆ ಬರುವಂತಹ ಅವಶ್ಯಕತೆ ಏನಿದೆ? ಯಾವುದಾದ್ರೂ ಒಂದು ಆನ್ಲೈನ್ ಪ್ಲಾಟ್ಫಾರಮಲ್ಲಿ ಯಾವುದಾದ್ರೂ ಒಂದು ಲಿಂಕ್ಗಳನ್ನು ಅಥವಾ ಗ್ರಾಮವನ್ನುಗಳಲ್ಲಿ ನೀವು ಆ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದರೆ ನೇರವಾಗಿ ಇದನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ಹೇಳ್ಬೋದಾಗಿತ್ತು. ಈ ಮೂಲಕವಾಗಿ ಮನೆಗೆ ಹೋಗಿ ಸರ್ವೆ ಮಾಡಿ ಗಣತಿ ರೀತಿಯಲ್ಲಿ ಆ ಹೆಸರುಗಳನ್ನು ನೋಂದಣಿ ಮಾಡಿಕೊಳ್ಳುವಂತಹ ಪ್ರಮೇಯ ಮತ್ತು ಅದಕ್ಕೆ ಅನುದಾನಗಳು ಮೀಸಲಿಟ್ಟಿರುವಂಥದ್ದು ಕೂಡ ತಪ್ತಾ ಇತ್ತು. ಹೀಗೆ ಇದನ್ನು ಪ್ರಶ್ನೆ ಮಾಡಿದರೆ ಇಲಾಖೆ ಸಂಬಂಧಪಟ್ಟಂತೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮನೆಗೆ ಇದನ್ನು ಸಮೀಕ್ಷೆ ಮಾಡುವಂಥದ್ದು ಒಂದಿಷ್ಟು ಸಿಬ್ಬಂದಿಗಳನ್ನು ಬಳಕೆ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳೇ ಹೋಗ್ತಾರೆ. ಒಂದಿಷ್ಟು ಆಕ್ರೋಶಗಳು ಕೂಡ ಇದ್ದಾವೆ ಜನರಿಗೆ. ಜೊತೆಗೆ ಇದು ಪಾರದರ್ಶಕತೆ ಇಲ್ಲ, ಅವೈಜ್ಞಾನಿಕ ನಿರ್ಧಾರ, ನಿಲುವು ಅನ್ನುವಂಥದ್ದು ಕೂಡ ಒಂದಿಷ್ಟು ಅಪಸ್ವರಗಳು, ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಏನು ಹೇಳ್ತೀರಿ? ಅದೇ ಯಾವುದೇ ವ್ಯಕ್ತಿಯನ್ನು ಮಾತಾಡಿಸ್ದಲೇ ನಾವು ಪೂರ್ಣಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಅದು ಯಾವ ದಂಡದ ಮೇಲೆ ಈ ಮನೆಯ ಪೂರ್ಣಗೊಳಿಸಲಾಗಿದೆ? ಅಲ್ಲಿ ಆ ಮನೆಯಲ್ಲಿ ದಲಿತರು ಇದ್ದಾರಾ, ಇಲ್ಲ ಬೇರೆ ಜಾತಿಯವರು ಇದ್ದಾರೆ ಅಂತ ಅವ್ರು ಹೇಗೆ ಅದನ್ನು ಗುರುತು ಹಚ್ಕೋತಾರೆ ಅನ್ನೋದನ್ನು ಅವ್ರನ್ನೇ ಕೇಳಬೇಕಾಗುತ್ತೆ. ಇದು ಸತ್ಯಕ್ಕೆ ದೂರವಾದ ಮಾಹಿತಿ. ಯಾವ ವ್ಯಕ್ತಿಯನ್ನು ಮಾತಾಡಿಸದಲ್ಲೇ ಯಾವ ಮನೆಯ ಸಂಪರ್ಕವನ್ನು ಸದಸ್ಯರನ್ನು ಮಾತಾಡಿಸಿದ್ರೆ ಸಹ ಎಲ್ಲ ಕಡೆ ರ್ಯಾಂಡಮ್ ಆಗಿ ಈ ಥರ
ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಾವು ಆನ್ಲೈನ್ ಮುಖಾಂತರ ಕಂಪ್ಲೇಂಟ್ ಮಾಡಿ ಕೇಳಿದ್ರೆ ಸರ್ BBMP ವಹಿಸಿದ್ವಿ, ಇದು ಅವ್ರು ಎಲ್ಲ ಕಡೆ ಅಂಟಿಸ್ಬಿಟ್ಟಿದ್ದಾರೆ ಸರ್, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತಾರೆ. ನಿಮ್ಮ ಕಡೆ ತಪ್ಪಾಗಿದೆ ಅಂತ ನಿಮಗೆ 100ಕ್ಕೆ 100 ಗೊತ್ತಾದ ಮೇಲೂ ಸಹ ಇದೇ ಪದ್ಧತಿಯನ್ನು ಯಾಕೆ ನೀವು ಮುಂದುವರಿಸ್ತಾ ಇದ್ದೀರಾ? ತಪ್ಪಾಗಿದೆ ಅಂತ 4-6 ಬಾರಿ ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದಾರೆ. ಅವರಿಗೆ ಕೊಟ್ಟಿದ್ದೀವಿ ಹೇಳಿಸಿ, ನಿಮಗೆ ಕೇವಲ ಅಂಟಿಸಿ ಹೋಗೋದ್ರಿಂದ ತುಂಬ ಜನಗಣತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗದಾಗಿದ್ದರೆ ಈ ರೀತಿಯ ಮಾನದಂಡವನ್ನು ಯಾಕೆ ಅನುಸರಿಸಬೇಕು? ಇದು ಸರ್ಕಾರದ ಬೊಕ್ಕಸಕ್ಕೆ ನೇರವಾಗಿ ನಷ್ಟ ಉಂಟು ಮಾಡುತ್ತೆ. ಕರ್ನಾಟಕ ಜನಕ್ಕೆ ಕೊಡ್ತಾ ಇರತಕ್ಕಂಥ ಒಂದು 100ಕ್ಕೆ 100 ತಪ್ಪು ಮಾಹಿತಿಗೋಸ್ಕರ ಸರ್ಕಾರದ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡೋದು ಸಾರ್ವಜನಿಕರಾಗಿ ನಾವು ಖಂಡಿಸ್ತೀವಿ. ಸಹಜವಾಗಿ ಈ ರೀತಿಯ ಅವೈಜ್ಞಾನಿಕ ನಿರ್ಧಾರಗಳು ಅಥವಾ ಸಮೀಕ್ಷೆಗೆ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲಾಖೆಯ ಅಧಿಕಾರಿಗಳಿಂದ ಈವರೆಗೂ ಕೂಡ ಯಾವುದೇ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ವಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಸದ್ಯ ಮನೆಗೆ ಎಲ್ಲೆಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಅದರ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಪ್ರತಿ ಮನೆಗೂ ಕೂಡ 2 ಸ್ಟಿಕ್ಕರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ. ಒಂದಿಷ್ಟು ವಿಪರ್ಯಾಸ ಅಂತಂದರೆ ಯಾರು ಇದು ಅಂಗನವಾಡಿ ಸಹಾಯಕಿಯರು ಅಥವಾ ಆಶಾ ಕಾರ್ಯಕರ್ತರು ಬೇರೆ ಬೇರೆ ಸಿಬ್ಬಂದಿಗಳನ್ನು ಈ ಒಂದು ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇದು ಹನುಮಂತ ನಗರದ ಶ್ರೀನಗರ ಪೈಪ್ಲೈನ್ ರೋಡು. ಈ ಒಂದು ಏರಿಯಾದಲ್ಲಿ ಪ್ರತಿ ಮನೆಗಳಿಗೂ ಕೂಡ 2 ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಜೊತೆಗೆ ಆ ಮನೆಗಳಿಗೆ ಬಂದು ಯಾವ ಸಮುದಾಯದವರು ಅಥವಾ ಎಷ್ಟು ಜನ ಇದ್ದೀರಿ, ಏನೆಲ್ಲ ಮಾಹಿತಿ ಇದೆ ಅನ್ನುವಂಥದ್ದು ಯಾವುದು ಕೂಡ ಮನೆಯ ಸದಸ್ಯರನ್ನು ಕೇಳಿಲ್ಲ. ನೇರವಾಗಿ ಬಂದಿದ್ದಾರೆ, ಸ್ಟಿಕ್ಕರನ್ನು ಅಂಟಿಸಿದ್ದಾರೆ, ಹೋಗಿದ್ದಾರೆ. ಸೊ ಹೀಗಾಗಿ ಜನರಿಗೂ ಕೂಡ ಗೊಂದಲ ಇದೆ. ಪರಿಶಿಷ್ಟ ಜಾತಿಗಳಿಗೆ ನಾವು ಸಂಬಂಧಪಟ್ಟಿಲ್ಲ ಅಲ್ಲದಿದ್ದರೂ ಕೂಡ ಈ ಒಂದು ಸ್ಟಿಕ್ಕರನ್ನು ಯಾಕೆ ಅಂಟಿಸಿದ್ದಾರೆ, ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರನ್ನು ಅಂಟಿಸಿದ್ದು ಯಾಕೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೇಡಮ್, ಇದು ಸ್ಟಿಕ್ಕರನ್ನು ಯಾರು ಅಂಟಿಸಿದ್ರು, ಯಾವಾಗ ಬಂದಿದ್ರು? ಪೌರ ಕಾರ್ಮಿಕರು ಅಂಟಿಸಿದ್ದು. ಪೌರ ಕಾರ್ಮಿಕರು ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಮೊನ್ನೆ ಬಂದಿದ್ದಾರೆ ಅವರು. ಮೊನ್ನೆ 12 ಗಂಟೆ ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಮಧ್ಯಾಹ್ನ 12 ಗಂಟೆ ಬಂದು. ಈಗ ಸಮೀಕ್ಷೆ ಮಾಡುವಂಥ ಸಿಬ್ಬಂದಿಗಳು ಅಧಿಕಾರಿಗಳೇ ಬೇರೆ, ಪೌರ ಕಾರ್ಮಿಕರೇ ಬಂದು ಅಂಟಿಸೋದ್ರ? ಪೌರ ಕಾರ್ಮಿಕರೇ ಬಂದು ಅಂಟಿಸಿರೋದು. ಅದನ್ನು ಏನು ಹೇಳಲಿಲ್ವಾ? ಯಾಕೆ ಪ್ರಶ್ನೆ ಮಾಡಂಗಿಲ್ಲ, ಎಷ್ಟು ಜನ ಇದ್ದಾರೆ ಕೇಳೋದಿಲ್ವಾ? ಅದೆಲ್ಲ ಯಾವುದು ಕೇಳಿಲ್ಲ ಸರ್. ಅವರು ಬಂದು ಕೇಳಿದ್ರು ಅಷ್ಟೇ, ಪರಿಶಿಷ್ಟ ಜಾತಿ ವರ್ಗ ಯಾವುದಾದ್ರು ಇದೆಯಾ ಅಂತ. ಇಲ್ಲ ಅಂತ ಹೇಳಿದ್ವಿ, ಬಟ್ ಅವ್ರು ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನೋಡಿ, ಈ ಏರಿಯಾ ತುಂಬೆಲ್ಲವೂ ಕೂಡ ಮನೆಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಕೆಲವು ಕಡೆ ಆಶಾ ವರ್ಕರ್ಸ್ಗಳು ಬಂದು ಅಂಟಿಸಿದ್ದಾರೆ, ಇನ್ನು ಕೆಲವು ಕಡೆ ಇದು ಪೌರ ಕಾರ್ಮಿಕ ಸಿಬ್ಬಂದಿಗಳು ಬಂದು ಅಂಟಿಸಿದ್ದಾರೆ. ಅಂದರೆ ಕಾಟಾಚಾರದ ಸಮೀಕ್ಷೆ ಇದು. ಸುಮ್ಮನೆ ಯಾವುದೋ ಒಂದು ನೆಪ ಮಾತ್ರ ಇದು ಸಮೀಕ್ಷೆಯನ್ನು ಮಾಡಿ ಹೋಗಿದ್ದಾರೆ. ಸಂಬಂಧಪಟ್ಟಂತಹ ಇಲಾಖೆ ಅಥವಾ ಸಂಬಂಧಪಟ್ಟಂತಹ ಯಾವ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಅವರು ಯಾರೂ ಕೂಡ ಈ ಒಂದು ಸ್ಪಾಟ್ಗಳಿಗೆ ಬರೋದಿಲ್ಲ, ಮನೆಗಳಿಗೆ ಬರೋದಿಲ್ಲ, ಜನರನ್ನು ವಿಚಾರಿಸೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಅವರ ಮನಸ್ಸಿಗೆ ಬಂದಂತೆ ಸ್ಟಿಕ್ಕರ್ಗಳನ್ನು ಅಳವಡಿಕೆ ಮಾಡೋದು, ಹೋಗೋದು. ಈ ರೀತಿಯ ಕಾಟಾಚಾರದ ಸಮೀಕ್ಷೆಗೆ ಬೆಂಗಳೂರಿಗರು ಕೂಡ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. 3rd ಮೇನ್ ರೋಡಲ್ಲಿ ಇದ್ದೀನಿ. ಇಲ್ಲಿ ಕೂಡ ಮನೆಯಲ್ಲಿ ಯಾರನ್ನೂ ಕೂಡ ವಿಚಾರಿಸಲಿಲ್ಲ, ಕೇಳಲಿಲ್ಲ. ಸೊ ನೇರವಾಗಿ ಮನೆಯ ಗೇಟಿಗೆ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರನ್ನು ಹಾಕಿದ್ದಾರೆ, ಹೋಗಿದ್ದಾರೆ. ಮನೆ ಮಾಲೀಕರಿಗೂ ಕೂಡ ಗೊಂದಲ ಇದೆ. ಸೊ ನಮ್ಮ ಮನೆಗೆ ಬಂದು ಯಾರನ್ನು ಕೂಡ ವಿಚಾರಿಸಲಿಲ್ಲ, ಕೇಳಲಿಲ್ಲ, ಹಾಗಿದ್ರೂ ಕೂಡ ಈ ಒಂದು ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರ್ ಅಂಟಿಸಿದಾರಲ್ಲ ಅನ್ನುವಂಥದ್ದು. ಸೊ ಸರ್, ಯಾವಾಗ ಬಂದಿದ್ರು, ನಿಮ್ಮ ಗಮನಕ್ಕಿದೆಯಾ, ನೋಡಿದ್ರಾ? ಇದು ಹೋದ ವಾರ ಏನೋ ಬಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿರೋದು ಇವ್ರೆ. ಅವ್ರು ಏನು ಬಂದು ಏನು ಮಾತಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಂದವರು ಸುಮ್ಮನೆ ಅಂಟಿಸ್ಬಿಟ್ಟು ಹೋಗವ್ರೆ. ಇದೇನು ಅಂತ ನಮ್ಗೆ ಅರ್ಥ ಆಗಿಲ್ಲ. ಅದು ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದನ್ನು ಕೇಳಿದ್ರಾ ಅಥವಾ ಸುಮ್ಮನೆ ಅಂಟಿಸಿ ಹೋದ್ರಾ? ಏನು ಕೇಳಿಲ್ಲ. ಸುಮ್ಮನೆ ಬಂದವರೇ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಗೊಂದಲಗಳಿದ್ದಾವೆ ನಿಮಗೆ? ಏನಿಲ್ಲ, ನಮಗೇನು ಗೊಂದಲ. ಕನ್ಫ್ಯೂಷನ್ಸ್ ಇದೆ, ಯಾಕೆ ಅಂಟಿಸಿದ್ರು ಅಂತ? ಹೌದು, ಕನ್ಫ್ಯೂಷನ್ಸ್ ಇದೆ ನಮಗೆ. ಅಂದರೆ ಅಂಟಿಸುವಾಗ ನೀವಿದ್ರಾ ಸರ್, ಕೇಳಿದ್ರಾ? ಇಲ್ಲ, ನಾವು ಇರಲಿಲ್ಲ. ನಾವು ಆಫೀಸ್ ಹೋಗಿರ್ತೀವಲ್ಲ, ಸಾಯಂಕಾಲ ಬಂದು ನಾವು ಆಫೀಸಿಂದ ಬಂದಾಗ ನೋಡಿದ್ದು ಏನಿದೆ, ಯಾರೋ ಸ್ಟಿಕ್ಕರ್ ಅಂಟಿಸೋರಲ್ಲ ಆಗ್ತಿದ್ದು. ಏನು ಹೇಳ್ತೀರಿ ಸರ್, ಈ ಥರದ ಕಾಟಾಚಾರದ ಸರ್ವೆ? ಹೇಳಂಗಿಲ್ಲ, ಕೇಳಂಗಿಲ್ಲ, ಮನ್ಸಿಗೆ ಬಂದಂತೆ ಬರ್ತಾರೆ, ಅಂಟಿಸ್ತಾರೆ, ಹೋಗ್ತಾರೆ. ಹೌದು, ಅದೇನು ನಿಜಾನೇ. ಅದು ಯಾರೋ ಹೆಂಗಸರು ಬರ್ತಾರೆ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಅದು ಏನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇದೆಲ್ಲ ಸರಿಯಾಗಿಲ್ಲ. ಇದೆಲ್ಲ ಅಧ್ವಾನ ಆಗಿದ್ದಾರೆ ಕೆಲಸ. ನೋಡಿ, ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ. ಈ ಸರ್ವೆನ ಯಾಕೆ ನಡೆಸ್ತಾರೆ, ಯಾರಿಗಾಗಿ ನಡೆಸ್ತಾರೆ, ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಮನೆಗಳಿಗೆ ಬಂದು
ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜನರು ಇದ್ದಾರ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕು, ಕೇಳಬೇಕು. ಒನ್ಸ್ ಏನಾದರೂ ಇದ್ದರೆ ಅವರ ಮಾಹಿತಿಯನ್ನು ಎಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ಬೇಕು. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ಮನೆಗಳಿಗೆ ಅಂತಹ ಸ್ಟಿಕ್ಕರ್ಗಳನ್ನು ಹಾಕಬಾರ್ದು. ಆದರೆ ಇಲ್ಲಿ ಏನೋ ಒಂದು ಸಮೀಕ್ಷೆಯನ್ನು ತರಾತುರಿಯಲ್ಲಿ ಮುಗಿಸ್ಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಕಂಡ ಮನೆಗಳಿಗೆ ಸ್ಟಿಕ್ಕರನ್ನು ಅಂಟಿಸಿ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಜನರಿಗೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇದೀಗ ಶುರುವಾಗಿದ್ದಾವೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಸರ್ವೆ ನಡೆಸಿದ್ರ ಉದ್ದೇಶ ಸಾಕಾರ ಆಗಬೇಕು ಅಂದರೆ ಮನೆಗೆ ತೆರಳಿ ಆ ಮನೆಯ ಜನರನ್ನ ಮಾತನಾಡಿಸಿ ವರದಿಯನ್ನು ಮಾಡ್ಕೊಂಡು ಬರಬೇಕು. ಅದೇ ಆಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡಿ ಆದರೂ ಏನು ಪ್ರಯೋಜನ? ನೀವು ಆ ಸಮುದಾಯಕ್ಕೆ ಒದಗಿಸುವಂತಹ ನ್ಯಾಯ ಇದೇನಾ? ಇದಕ್ಕೋಸ್ಕರ ಎಷ್ಟೊಂದು ದುಡ್ಡನ್ನು ಖರ್ಚು ಮಾಡ್ತೀವಿ ಅಂತ ಹೇಳ್ತೀರಿ, ಆದರೆ ಆ ದುಡ್ಡು ಎಲ್ಲ ಹೋಗ್ತಾ ಇದೆ. ಆಶಾ ಕಾರ್ಯಕರ್ತರಿಗೆ ನೀವೇನಾದರೂ ಸಂಬಳವನ್ನು ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ಅವರು ಮನೆಗೆ ಹೋಗಿ ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾಯಿದ್ರು. ಅದು ಆಗ್ತಾ ಇಲ್ಲ, ಅವ್ರಿಗೆ ಸಂಬಳ ತಲುಪ್ತಾ ಇಲ್ಲ. ಹಾಗಾಗಿ ಅವರು ಕೈ ಬಿಟ್ಟಿದ್ದಾರೆ. ಹೀಗಾಗಿ ನೀವು ಪೌರ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಿದ್ದೀರಿ. ಪೌರ ಕಾರ್ಮಿಕರಿಗೆ ಏನು ಗೊತ್ತು? ನೀವು ಕೊಟ್ಟದನ್ನು ತಗೊಂಡೋಗಿ ಅನ್ಸೋಕಷ್ಟೇ ಅವ್ರಿಗೆ ಗೊತ್ತು. ಆ QR ಕೋಡಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಬೇಕಂತೆ, ನಾವು ಅದಕ್ಕೆ ಆ ಸಮುದಾಯಕ್ಕೆ ಸೇರಿಲ್ಲ, ನಾವು ಇಂಥವ್ರು ಅಂತ. ಅದು ಆಗುತ್ತಾ? ಎಲ್ಲರೂ ಮಾಡ್ಕೊಳ್ತಾರಾ?